ನೋಡಿ, ದಯವಿಟ್ಟು ಎಲ್ರೂ ಧೈರ್ಯವಾಗಿರಿ. ಅವ್ರಿಗೇನು ಆಗಲ್ಲ, ಆಗೋದಕ್ಕೂ ನಾನು ಬಿಡಲ್ಲ. ಹೌದೌದು, ಯಾರನ್ನೂ ಬಿಡಲ್ಲ. ಅದ್ ನಮ್ಗೆಲ್ಲ ಚೆನ್ನಾಗ್ ಗೊತ್ತು. ಎಲ್ಲಾರ್ಗೂ ಒಂದ್ ಗತಿ ಕಾಣಿಸ್ತೀಯ. ಇದನ್ನ ಹೇಳಿದ್ರೆ ಯಾರು ನಂಬ್ತಾ ಇಲ್ಲ. ನೋಡಿ, ಏನೇನೋ ಮಾತಾಡ್ಬೇಡಿ. ಇದೇ ಕಾರಣಕ್ಕೆ ಸತ್ಯ ಹೇಳ್ಬೇಡಿ ಅಂತ ಹೇಳಿದ್ದು. ನೀವು ಹೋಗಿ ಅವ್ರಿಗೆ ಸತ್ಯ ಹೇಳಿದ್ದೀರಾ. ಆಮೇಲೆ ಅದಕ್ಕೆ ನೀನ್ ಯಾವ ರೀತಿ ಬೇಕೋ ಆ ರೀತಿ ಸುಳ್ಳನ್ನ ಹೇಳಿ ಎಲ್ರಿಗೂ ನಂಬಿಸಿ ನೀನ್ ಒಳ್ಳೆಯವಳಾಗ್ಬಿಡ್ತೀಯ ಅಲ್ಲ? ನಾನ್ಯಾಕೆ ಸುಳ್ಳು ಹೇಳಿ ಒಳ್ಳೆಯವಳಾಗಕ್ ನೋಡ್ಬೇಕು? ಅದ್ರ ಅವಶ್ಯಕತೆ ನನಗೇನಿದೆ? ಅಲ್ಲ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ನಾನು ಏನೋ ಮಾಡಬಾರ್ದು ತಪ್ಪು ಮಾಡಿದ್ದೀನಿ ಅನ್ನೋ ಥರ ಏನೇನೋ ಮಾತಾಡ್ತಾ ಇದ್ದೀರಲ್ಲ. ಯಾಕೆ? ನಾನೇನಂತ ದೊಡ್ಡ ತಪ್ಪು ಮಾಡಿದ್ದೀನಿ? ಏನು ಟೆನ್ಷನಲ್ಲಿ ಒಂದೆರಡು ಮಾತಾಡ್ತೀರಂತ ಸುಮ್ಮನಾದ್ರೆ ನೀವು ಮಾತಾಡ್ತಾನೆ ಇದ್ದೀರಾ. ಸುಮ್ಮನೆ ಇದ್ದೀನಿ ಅಂದ ಮಾತ್ರಕ್ಕೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅರ್ಥ ಅಲ್ಲ. ತಪ್ಪು ಮಾಡಿರೋದು ನಿಮ್ ಗಂಡ. ಆ ತಪ್ಪಿಂದ ಅವ್ರನ್ನ ಆಚೆ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಪಡ್ತಿರೋದು ನೀವು. ಸೊ ನೀವು ಮಾಡ್ತಾ ಇರೋದು ದೊಡ್ಡ ತಪ್ಪು. ಏಯ್, ನಮ್ಮೆಲ್ಲರಿಗಿಂತ ದೊಡ್ಡ ತಪ್ಪು ಮಾಡಿ ನಾಟಕ ಮಾಡ್ತಾ ಇರೋದು ನೀನು. ನಾನ್ ತಪ್ಪು ಮಾಡಿ ನಾಟಕ ಮಾಡ್ತಾ ಇದ್ದೀನ? ಏನ್ ಹೇಳ್ತಿದ್ದೀರಾ ನೀವು? ಹೌದು, ನೀನ್ ಯಾರನ್ನೇ ಮದ್ವೆ ಆದ್ರೂ ಕೆಲವೇ ದಿನದಲ್ಲಿ ಅವನು ಸತ್ ಹೋಗ್ತಾನೆ. ಯಾಕೆ ಅಂದ್ರೆ ನಿನ್ ಜಾತಕದಲ್ಲಿ ಆ ದೋಷ ಇದೆ. ನಿಜ ತಾನೇ? ಈ ವಿಷಯ ನಿನಗೆ ಗೊತ್ತಿದ್ರು ಯಾಕೆ ನಮ್ಮಪ್ಪನ ಮದ್ವೆ ಅದೇ? ಅವ್ರನ್ನ ಸಾಯಿಸಿ ನಮ್ ಇಡೀ ಪ್ರಾಪರ್ಟಿಗೆ, ನಮ್ ಕಂಪನಿಗೆ, ಎಲ್ಲದಕ್ಕೂ ನೀನೇ ಯಜಮಾನಿ ಆಗ್ಬೇಕು ಅಂತ ತಾನೆ? ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಮಾತಾಡು. ನನ್ನ ಜಾತಕದಲ್ಲಿರೋ ದೋಷದ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ನಿಮ್ಗೆ ಯಾರು ಹೇಳಿದ್ದು? ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ. ಈ ವಿಷಯ ನಿಜಾನ ಅಲ್ವಾ ಅದನ್ನ ಮೊದಲು ಹೇಳಿ. ಅಲ್ಲ ಕಾವೇರಿ, ನಿನ್ ಜಾತಕದಲ್ಲಿ ದೋಷ ಇತ್ತು ಅಂತ ನಿನಗ್ ಗೊತ್ತಿತ್ತು ತಾನೆ? ಇದೇ ಕಾರಣಕ್ಕೆ ಯದು ನಿನ್ನ ಬಿಟ್ಟು ಹೋಗಿದ್ದಾನೆ. ಇಷ್ಟೆಲ್ಲ ಆದ್ಮೇಲೂ ನಮ್ ಮಾವನ್ನ ಮದ್ವೆ ಆಗಿದ್ಯಲ್ಲ, ಅವರನ್ನ ನಂಬ್ಕೊಂಡು ಒಂದು ಸಂಸಾರ ಇದೆ, ಸಾವಿರಾರು ಕುಟುಂಬ ಇದೆ. ಇದೆಲ್ಲ ನಿನಗ್ ಗೊತ್ತಿಲ್ವಾ? ಎಲ್ಲ ಗೊತ್ತಿರತ್ತೆ ಮಲ್ಲಿಕಾ. ಅದಕ್ಕೆ ಆ ಯದುನ ಬಿಸಾಕಿ ಅವನ್ನ ಮದ್ವೆ ಆಗದೆ ನಮ್ಮ ಅಪ್ಪನ ಮದ್ವೆ ಆಗಿ ನಮ್ಮ ಮನೆಗೆ ಬಂದಿರೋದು. ಯಾಕೆ ಹೇಳು? ಅಪ್ಪ ಸತ್ ಮೇಲೆ ಇಡೀ ಸಂಪತ್ತಿಗೆ ಮಹಾರಾಣಿಯಾಗಿ ಯಜಮಾನಿ ಆಗ್ಬೋದಲ್ಲ. ಆಮೇಲೆ ಇವಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ಇವಳ್ದೇ ಎಲ್ಲ ರಾಜ್ಯಭಾರ. ಅದಕ್ಕೆ ಈ ರೀತಿ ಮಾಡಿದಾಳೆ. ನೋಡಿ, ಒಬ್ಬ ಅಪರಾಧಿ ತನ್ನ ಗೆಳೆಯನ್ ಸಾಯಿಸಿ ಆ ಚಾಕುನ್ನ ಇನ್ನೊಬ್ಬ ಪ್ರಜ್ಞೆ ತಪ್ಪಿರೋ ಗೆಳೆಯನ್ ಕೈಲಿಟ್ಟು ಅವನ್ ಫಿಂಗರ್ ಪ್ರಿಂಟ್ ಬರ್ದಿರೋ ಹಾಗೆ ಅದರಿಂದ ತಪ್ಪಿಸ್ಕೊಳ್ತಾನೆ. ಆ ಕೇಸಿಂದನೂ ಪಾರಾಗ್ತಾನೆ. ಕ್ರಿಮಿನಲ್ ಲಾಯರ್ ಆಗಿರೋ ನಿಮಗೆ ಇದ್ರ ಬಗ್ಗೆ ಎಲ್ಲ ಚೆನ್ನಾಗೇ ಗೊತ್ತಿರುತ್ತೆ. ನೀವು ನಿಮ್ ಗಂಡನ ಈ ತಪ್ಪಿಂದ ಆಚೆ ಕರ್ಕೊಂಡ್ ಬರೋದಕ್ಕೆ ಎಲ್ಲ ತಪ್ಪನ್ನು ನನ್ನ ತಲೆ ಮೇಲೆ ಕಟ್ತಾ ಇದ್ದೀರಾ. ನೋಡು, ಇದು ಆಸ್ಪತ್ರೆ. ಎಜುಕೇಟೆಡ್ ಆಗಿರೋ ನಾವು ಎಲ್ರಿಗೂ ಬುದ್ಧಿ ಹೇಳ್ಬೇಕು. ಈ ತರ ಜಗಳ ಆಡ್ತಾ ನಿಂತ್ಕೊಂಡ್ರೆ ಮೊದಲು ಅಪ್ಪ ಹುಷಾರಾಗಿ ಬರೋದು ಮುಖ್ಯನಾ, ಸರಿ ತಪ್ಪು ನೋಡ್ತಾ ಜಗಳ ಆಡೋದು ಮುಖ್ಯನಾ?